ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಇಬ್ಬರಲ್ಲಿ ಬೆಸ್ಟ್ ಯಾರು? ವಯಸ್ಸಿನಲ್ಲಿ ಯಾರು ದೊಡ್ಡವರು? ಊರು ಯಾವುದು? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಇಬ್ಬರ ಕುಟುಂಬ ಹೇಗಿದೆ? ಬಿಗ್ ಬಾಸ್ ಮನೆಯಲ್ಲಿ ಪ್ಲಸ್ ಮೈನಸ್ ಏನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಕಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಆರಂಭಿಕ ಜೀವನ ಹೇಗಿತ್ತು? ಅಶ್ವಿನಿ ಗೌಡ 1985 ನವೆಂಬರ್ 22 ಜನಿಸಿದ್ರು. ಇವರ ತಂದೆ ಮುನಿ ಬಚ್ಚಪ್ಪ, ತಾಯಿ ಜಿ.ವಿ. ರಾಧಾ. ತಂದೆ ಮುನಿ ಬಚ್ಚಪ್ಪ ಮೂರ್ ಮದುವೆ ಆಗಿದ್ರು. ಮೂವರು ಪತ್ನಿಯರಲ್ಲಿ ಅಶ್ವಿನಿ ಗೌಡ ತಾಯಿ ಮೂರನೆಯವರು. ಮುನಿ ಬಚ್ಚಪ್ಪಗೆ 9 ಮಂದಿ ಮಕ್ಕಳಿದ್ರು. ಮುನಿ ಬಚ್ಚಪ್ಪ ಕಾರ್ಪೊರೇಟರ್ ಆಗಿಯೂ ಆಯ್ಕೆ ಆಗಿದ್ರು. ಇವರದ್ದು ಶ್ರೀಮಂತ ಒಕ್ಕಲಿಗ ಕುಟುಂಬವಾಗಿದ್ದು ಎಕರೆಗಟ್ಟಲೆ ಜಮೀನು ಇತ್ತು. ಇನ್ನು ಗಿಲ್ಲಿ ನಟನ ರಿಯಲ್ ಹೆಸರು ಮಳವಳ್ಳಿ ನಟರಾಜ್ ಅಂತ. ಇವರು 1996 ಜನಿಸಿದ್ರು. ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಸಾಮಾನ್ಯ ರೈತ ಕುಟುಂಬ ಇವರದ್ದಾಗಿತ್ತು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಅಶ್ವಿನಿ ಗೌಡಗೆ 41 ವರ್ಷ ವಯಸ್ಸಾಗಿದೆ. ಅದೇ ಗಿಲ್ಲಿ ನಟನಿಗೆ 29 ವರ್ಷ ವಯಸ್ಸು. ಅಂದ್ರೆ ಅಶ್ವಿನಿ ಗೌಡಗಿಂತ ಗಿಲ್ಲಿ ನಟ 12 ವರ್ಷ ಚಿಕ್ಕವರು. ಯಾವ್ಯಾವ ಊರಿನವರು? ಬೆಂಗಳೂರಿನ KR ಪುರಂ ಅಶ್ವಿನಿ ಗೌಡ ಅವರ ಊರು. ಹುಟ್ಟಿದ್ದು ಬೆಳೆದಿದ್ದು ಈಗ ಇರೋದು ಕೂಡ KR ಪುರಂನಲ್ಲೇ. ಇನ್ನು ಗಿಲ್ಲಿ ನಟ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದಲ್ಲಿ ಜನಿಸಿದ್ರು. ಆದರೆ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡಿದ್ದಾರೆ. ಹೆಚ್ಚು ಓದಿರೋದು ಯಾರು? ಬೆಂಗಳೂರಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಅಶ್ವಿನಿ PUC ವರೆಗೆ ಓದಿದ್ದಾರೆ. ಇವರದ್ದು ಫುಲ್ ಇಂಗ್ಲಿಷ್ ಮೀಡಿಯಂ. ಆದರೆ ಕಾಲೇಜಿಗೆ ಹೋಗುತ್ತಿದ್ದಾಗಲೇ ಇವರ ಮದುವೆ ಆಯಿತು. ಮದುವೆ ಆದ್ಮೇಲೆ ಫಿಲಂ ಡೈರೆಕ್ಷನ್ ಕೋರ್ಸ್ ಪಡ್ಕೊಂಡ್ರು. ಇನ್ನು ಗಿಲ್ಲಿ ನಟನ ವಿಚಾರಕ್ಕೆ ಬಂದ್ರೆ SSLC ಪಾಸ್ ಮಾಡಿ ITI ಓದಿದ್ದಾರೆ. ಇಬ್ಬರ ಉದ್ಯೋಗ ಏನು? ಅಶ್ವಿನಿ ಮದುವೆ ಆದ ಬಳಿಕ ಮಾಡೆಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ವಾರಸುದಾರ ಅನ್ನೋ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ರು. ಇದಾದ್ಮೇಲೆ 15 ಸಿನಿಮಾಗಳಲ್ಲಿ ಲೀಡ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಉಳಿದಂತೆ ಪೋಷಕ ಪಾತ್ರ ಎಲ್ಲ ಸೇರಿದ್ರೆ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ, 25ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ರು. ಇನ್ನು ಗಿಲ್ಲಿ ನಟ ಓದು ಮುಗಿದ ಬಳಿಕ ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಬರಿಗೈಯಲ್ಲಿ ಬೆಂಗಳೂರಿಗೆ ಬಂದ್ರು. ಆರಂಭದಲ್ಲಿ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳ ಸೆಟ್ ಹಾಕುವ ಕೆಲಸವನ್ನ ಶುರು ಮಾಡಿದ್ರು. ಇದಾದ್ಮೇಲೆ ಕಾಮಿಡಿ ವಿಡಿಯೋಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿದ್ರು. ಸಿನಿಮಾದ ಡೈಲಾಗ್ ಬರಹಗಾರನಾಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿಯೂ ಗಿಲ್ಲಿ ನಟ ಕೆಲಸ ಮಾಡಿದ್ದಾರೆ. ನಂತರದಲ್ಲಿ ಕಾಮಿಡಿ ಕಿಲಾಡಿಗಳು, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್ ನಂತಹ ಶೋಗಳ ಮೂಲಕ ಕನ್ನಡಿಗರ ಮನೆ ಮಾತಾದ್ರು. ಇತ್ತೀಚೆಗೆ ಬಂದ ಡೆವಿಲ್ ಸಿನಿಮಾದಲ್ಲೂ ಗಿಲ್ಲಿ ನಟ ಬಣ್ಣ ಹಚ್ಚಿದ್ದಾರೆ. ಹೆಚ್ಚು ಆಸ್ತಿ ಹೊಂದಿರೋದು ಯಾರು? ಅಶ್ವಿನಿ ಗೌಡಗೆ KR ಪುರಂನಲ್ಲಿ ತಂದೆಯಿಂದ ಬಂದ 3.5 ಎಕರೆಯಷ್ಟು ಜಾಗ ಇದೆ. ಇಲ್ಲಿ ಸುಮಾರು 150 ಮನೆಗಳನ್ನು ಕಟ್ಟಿ ಬಾಡಿಗೆಗೆ ಕೊಟ್ಟಿದ್ದಾರೆ. ಅಶ್ವಿನಿ ಬಳಿ ಕೋಟಿಗಟ್ಟಲೆ ಬೆಲೆ ಬಾಳುವ 8 ರಿಂದ 10 ಕಾರುಗಳಿವೆ. ತಂದೆ ಕಟ್ಟಿಸಿದ ಐಷಾರಾಮಿ ಮನೆ ಕೂಡ ಇದೆ. ಅದೇ ಗಿಲ್ಲಿ ನಟನ ಬಳಿ ಹೆಚ್ಚು ಆಸ್ತಿ ಇಲ್ಲ. ಇವರು ಕಷ್ಟದಿಂದ ಮೇಲೆ ಬಂದಿದ್ದು ಈಗ ನಿಧಾನವಾಗಿ ಆಸ್ತಿ ಮಾಡ್ತಿದ್ದಾರೆ. ಇತ್ತೀಚೆಗೆ ಐಷಾರಾಮಿ ಕಾರೊಂದನ್ನ ಖರೀದಿಸಿದ್ದಾರೆ. ಬಿಗ್ ಬಾಸ್ ನಲ್ಲಿ ಪ್ಲಸ್ ಮೈನಸ್ ಏನು? ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೊಂದಿಗೂ ಜಗಳ ಆಡ್ತಾರೆ ಅನ್ನೋ ಆರೋಪ ಇದೆ. ಆದರೆ ಎಲ್ಲಾ ಟಾಸ್ಕ್ಗಳಲ್ಲಿ ಅಶ್ವಿನಿ ಗೌಡ ಮುಂದೆ ಇದ್ದಾರೆ. ಅದೇ ಗಿಲ್ಲಿ ನಟ ಕಾಮಿಡಿ ಮೂಲಕ ಎಲ್ಲರನ್ನ ರಂಜಿಸುತ್ತಾ ಬಂದಿದ್ದಾರೆ. ಆದರೆ ಟಾಸ್ಕ್ಗಳಲ್ಲಿ ಗಿಲ್ಲಿ ನಟ ಅಷ್ಟೇನು ಇಲ್ಲ ಅನ್ನೋ ಅಭಿಪ್ರಾಯ ವೀಕ್ಷಕರಲ್ಲಿದೆ. ಆದರೆ ಫಿನಾಲೆಯಲ್ಲಿ ಇಬ್ಬರ ನಡುವೆ ಟಫ್ ಫೈಟ್ ಅಂತೂ ಇದ್ದೇ ಇದೆ. ಇಬ್ಬರ ಕುಟುಂಬ ಹೇಗಿದೆ? ಅಶ್ವಿನಿ ಗೌಡ 2004 ತಮ್ಮ 19ನೇ ವಯಸ್ಸಿನಲ್ಲಿ ಮದುವೆ ಆದ್ರು. ಪತಿ ಬೆಂಗಳೂರಲ್ಲಿ ಶ್ರೀಮಂತ ಗ್ರಾನೈಟ್ ಉದ್ಯಮಿಯಾಗಿದ್ರು. ದಂಪತಿಗೆ ಪವನ್ ಕೀರ್ತಿ ಅನ್ನೋ ಮಗ ಕೂಡ ಇದ್ದಾನೆ. ಆದರೆ 14 ವರ್ಷಗಳ ದಾಂಪತ್ಯದ ಬಳಿಕ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. ಇನ್ನು ಗಿಲ್ಲಿ ನಟನ ವಿಚಾರಕ್ಕೆ ಬಂದ್ರೆ ಇನ್ನೂ ಮದುವೆ ಆಗಿಲ್ಲ. ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಲವು ಕನ್ನಡ ಹೋರಾಟಗಳಲ್ಲೂ ಭಾಗಿಯಾಗಿದ್ದಾರೆ. ಆದರೆ ಗಿಲ್ಲಿ ನಟ ಈ ರೀತಿ ಯಾವುದೇ ಹೋರಾಟದಲ್ಲಿ ಗುರುತಿಸಿಕೊಂಡಿಲ್ಲ. ಸ್ನೇಹಿತರೆ, ಇದು ಬಿಗ್ ಬಾಸ್ ಮನೆಯಲ್ಲಿರುವ ಪ್ರಬಲ ಸ್ಪರ್ಧಿಗಳಾದ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಈ ಸಲ ಬಿಗ್ ಬಾಸ್ ಯಾರು ಗೆಲ್ಲಬಹುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.